ನೋಡಿ ಇದೆ ಅದು ಆವಾಗಲೇ ತೋರಿಸ್ತೀನಲ್ಲ ಇದೇ ಕಾಯಿ ಅಂತದ್ದು ಇಲ್ಲಿ ಬಂತು. ಎರಡು ಬಂತು, ಈ ಕಡೆ ಒಂದು ಅಲ್ಲಿ ಬಂತು ಕಣಮ್ಮ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಮಾಡೋಕ್ಕೆ ಅಂತ ಬಂದೆ. ಬಟ್ ತಿಂಡಿ ಮಾಡೋಕ್ಕೆ ಮುಂಚೆ ನಮ್ಮಮ್ಮ ದೀಪ ಹಚ್ಚು ಅಂದ್ರಲ್ಲ, ದೀಪ ಹಚ್ಬೇಕು. ಅದಕ್ಕೋಸ್ಕರ ಅಲ್ಲೂ ಐತೆ ಅಲ್ಲ, ಅವ್ರು ಕಸ ಗುಡಿಸ್ತಾವ್ರು ನಮ್ಮ ಅಕ್ಕ ಅವರು. ಈಗ ತಿಂಡಿಗೆ ಬಂದಿದ್ದೆ, ಅವರೆಲ್ಲ ಏಕೆ ಕಸ ಗುಡಿಸ್ಕೊಡ್ತಾವ್ರೆ, ದೀಪ ಹಚ್ಬೇಕು ಜಲ್ದಿ. ಅದಕ್ಕೆ ಮನೆಯೆಲ್ಲ ಒರೆಸ್ಬಿಟ್ಟು ಕೊಡ್ತಾರೆ ಅಷ್ಟೇ. ಅಲ್ಲೆಲ್ಲ ಇದೆ, ಕ್ಲೀನ್ ಮಾಡಿಕೊಡ್ಲಿ ಅಲ್ಲಿವರೆಗೂ. ಮೇಲೆಲ್ಲ ಹೂವು ಹಾಕ್ಬೇಕು, ಇನ್ನು ಹೂವು ಎಲ್ಲ ಹಾಕಿ ದೀಪ ಹಚ್ಚೋಕ್ಕೆ ಸ್ವಲ್ಪ ಟೈಮ್. ಬ್ಯಾಕ್ಗ್ರೌಂಡಿಂದ ಲೈಟ್ ಬರ್ತಾ ಇರುತ್ತೆ, ಹಿಂಗೆ ಕೂತ್ಕೊಂಡ್ಬಿಡ್ತೀನಿ. ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಕಾಣಿಸುತ್ತೆ. ಇಲ್ಲಿ ಮೇಲೆ ಹಾಕೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ಹಿಂಗೆ ಐತೆ. ಅದು ಮುಂದೆ ಯಾವಾಗಾರ ನೋಡ್ಕೊಳ್ಳೋಣ, ಚೇಂಜ್ ಮಾಡೋಣ. ತಿಂಡಿಗೆ ಅಂತ ಬಂದವನು ಇವಾಗ ಸ್ವಲ್ಪ ಕೆಲಸ ಮುಗಿಸ್ಕೋತೀನಿ. ಏನ ನಾನು ಡೈಲಿ ಅಲ್ಲೇ ಹಂಗೆ ತಿಂಡಿ ಮಾಡ್ಕೊಂಡು ಹೋಗ್ಬಿಡಿವೆ. ಇವತ್ತು ಜಲ್ದಿ ಬಂದ್ಬಿಟ್ಟಿರೋದ್ರಿಂದ ನಾನೇ ಹಚ್ಬೇಕು. ಹಚ್ತೀನಿ, ಏನಾಗಲ್ಲ, ದೀಪ ಅಷ್ಟೇ ಅಲ್ವಾ. ಇಲ್ಲ ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸಿದಾಯ್ತು. ಮಮ್ಮಿ ತಿಂಡಿ ಹಾಕ್ಕೊಡ್ತಾವ್ರೆ, ಅಕ್ಕಿ ರೊಟ್ಟಿ ಹಾಕೋರು ಇವತ್ತು. ಹಾಕವ್ರಲ್ಲ, ಹಾಕಾಯ್ತು ಆಲ್ರೆಡಿ. ಅಮ್ಮ ಅದು ಹೆಂಗೆ ಇದ್ರ ಮೇಲೆ ಹಿಂಗೆ ಏನು ಸೀಟ್ನ ಹಿಂಗೆ ಉಚ್ತಾರಲ್ಲಮ್ಮ, ಅದೇ ಅಂತದಮ್ಮ? ಅದು ಇದ್ರ ರೊಟ್ಟಿ, ಬಳಿಯ ರೊಟ್ಟಿ. ನಮಗೆ ಬರುತ್ತಾ ಮಾಡಕ್ಕೆ? ಬರಲ್ಲ. ಅದು ನಾನು ಎಲ್ಲೋ ನೋಡಿದ್ದೆ, ಅದನ್ನು ಹಿಂಗೆ ಮಾಮೂಲಿ ತವ ಮೇಲೆ ಹಾಕ್ತಾರೆ. ತವ ಮೇಲೆನೆ ತೆಳ್ಳು ಕಲ್ಸ್ಕೊಂಡಿರ್ತಾರೆ, ಕಲ್ಸ್ಕೊಂಡ್ಬಿಟ್ಟು ಬಳಿಯೋದು. ಇವಾಗ ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗಕ್ಕೆ ನಮ್ಮ ಅಪ್ಪಂಗೆ ತಿಂಡಿ ತಗೊಂಡೋಗ್ಬೇಕಾ ಬರ್ತಾರೋ ಗೊತ್ತಿಲ್ಲ, ನೋಡ್ತೀನಿ. ಕಳಿಸ್ಬೇಕಾ? ಓಕೆ. ನೋಡಿ ಆಲೆ ಕಾಸ ರೆಡಿ ನೇತಾಕ್ಬಿಟ್ಟವ್ರೆ ಸಪ್ರೇಟಾಗಿ. ಆಮೇಲೆ ನಾನು ಹೋಗಲ್ಲ ಅಂತ ಈಗ ಮುಂಚೆನೇ ನೇತಾಕ್ಬಿಟ್ಟು ಇಟ್ಬಿಟ್ಟವ್ರೆ, ಎಸಕ್ಬಿಟ್ಟು ಹೋಗ್ಲಿ ಅಂತ. ಒಂದು ಕಿಕ್ಕಲ್ಲಿ ಸ್ಟಾರ್ಟ್ ಮಾಡೋಣ, ಸಿಂಪಲ್. ಗೈಸ್, ಇವಾಗ ನಮ್ಮಮ್ಮ ತರಿಸ್ಕೊಂಡವ್ರೆ ಅದನ್ನು, ಅಲ್ಲದು ಪುಡಿನ. ನನಗೂ ಗೊತ್ತಿಲ್ಲ ಇದು ಹಿಂಗೆ ಅಂತ. ಇದು ತರಿಸ್ಕೊಂಡು ಇಟ್ಕೊಂಡವ್ರೆ. ಇದ್ರೊಳಗಡೆ ಏನೇನೈತೆ, ನಾನ್ ಫ್ಲೇವರ್ ಇದು ಇಷ್ಟಿಷ್ಟೇ ಐತೆ. ಇದರಲ್ಲಿ ಹೆಂಗೆ ಬೀಳ್ತದೆ ಅಂತ ನಾನು ನೋಡಬೇಕು. ಇದರಲ್ಲಿ ಹುಳ ಬೀಳುತ್ತಂತೆ. ನಾನು ಸ್ವಲ್ಪ ಈ ಕಡೆ ನೋವು ಐತೆ, ಇದ್ರೆ ಬಿದ್ದೋಗ್ಲಿ ಅಂತ ಮಾಡಿಸ್ತೀನಿ. ಅದಕ್ಕೆ ಏನೇನೋ ರೆಡಿ ಮಾಡೋರು, ಚಿಪ್ಪು ಪೈಪು ಅದೇನೇನೋ ರೆಡಿ ಮಾಡಿ ಇಟ್ಕೊಂಡವ್ರೆ ಬೀಳ್ಸೋಕ್ಕೆ ಅಂತಲೇ. ಪಕ್ಕ ವರ್ಕೌಟ್ ಆಗುತ್ತಂತೆ ಅದು ಇದ್ದರೆ. ನೋಡ್ತೀನಿ, ಆ ವರ್ಕೌಟ್ ಆದರೆ ಗೊತ್ತಾಗುತ್ತೆ. ಆ ಹುಳನ ಇವತ್ತು ತೋರಿಸ್ತೀನಿ. ಅವ್ರು ಏನಾರು ಬೀಳ್ಸಿದಾಗ ಎಲ್ಲೈತೆ ಗೊತ್ತಾ ಅದು. ಇಲ್ಲೇ ಎಲ್ಲೋ ಇಟ್ಟಿದ್ದು, ಯಾವುದೋ ಒಂದು ಪಾರ್ಸಲ್ ಬಂದೈತೆ. ಈಗ ನಾನೇ ತೊಗೊಂಬಂದೆ. ನಮ್ಮ ಗುರು ಹಿಂದೆ ಅವರೇ, ಅವ್ರಿಗೆ ಪಾಪ ಫುಡ್ ಹಾಕಿಲ್ಲ ನಿನ್ನೆಯಿಂದ. ಅವ್ರನ್ನ ಕರ್ಕೊಂಬತ್ತೀನಿ. ಇಲ್ಲೇ ಐತೆ. ಈ ಚಿಪ್ಪನ್ನು ಹೆಂಗೆ ಕಟ್ ಮಾಡಿ ಇದರಲ್ಲಿ ಫಸ್ಟ್ ಹಿಂಗೆ ಎಳ್ಕೊಬೇಕಂತೆ. ಇದು ಎಳ್ಕೊಂಡ್ರೆ ಬಿದ್ದೋಗುತ್ತಂತೆ. ಅದು ಹೆಂಗೆ ಬೀಳುತ್ತೆ ನೋಡೋಣ. ನಮ್ಮ ಫ್ರೆಂಡ್ ಇದ್ದಾರೆ ಪಾಪ ಈಚೆ. ಸಖತ್ ಬಿಸಿಲು, ಕರ್ಕೊಂಬರ್ತೀನಿ ಅವನು. ಜಾಸ್ತಿನೇ ಬಿಸಿಲೈತೆ, ಓವರ್. ಏನು ಹುಳ ಅದು? ಇದಲ್ಲ. ಒರಿಯೋ ಇಲ್ಲ, ಗೊತ್ತಾಯಿಲ್ಲ ನಾನು. ಹೇಯ್ ಒರಿಯೋ, ಬರಲ್ಲ ಇವಾಗ. ತಿನ್ಕೊಂಡು ಕೂತವನೆ, ಅಲ್ಲೇ ಹಾಕೋರೆ ಅಲ್ಲೇ ತಿಂತವನೆ. ಅವ್ರಿಗೆ ಮಲಗೋರು ಎದ್ದಾಗ ಗೊತ್ತಾಗುತ್ತೆ ಅದು ಹೆಂಗೆ ಯೂಸ್ ಮಾಡ್ತಾರೆ ಅಂತ. ಅಲ್ಲಿವರೆಗೂ ಕಾಯ್ತೀನಿ. ಈಗ ನಾನು ಏನಾರ ಸಣ್ಣ ಪುಟ್ಟ ತಿನ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ, ಇಲ್ಲಾಂದರೆ ಇಲ್ಲೇ ಇರ್ತೀನಿ. ಒಂದು ಯಾವ್ದಾರು ಮೂವಿ ನೋಡ್ತೀನಿ, ಒಂದು 10-ಅರ್ಧ ಗಂಟೆ. ಟಿಶ್ಯೂ ಎಲ್ಲ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಕೋಲ್ಡ್ ಆದಾಗ ಎಲ್ಲಿ ಯೂಸ್ ಮಾಡಿಬಿಟ್ಟು ಅಲ್ಲಲ್ಲೇ ಎಸೆದ್ಬಿಡೋದು. ನಮ್ಮ ಅಕ್ಕಂಗೆ ಇವಾಗ ನಮ್ಮಮ್ಮ ನೋಡ್ತಾಯಿದ್ದೀವಿ ವೀಡಿಯೋನ. ನಮ್ಮಮ್ಮ ನೋಡ್ಬಿಟ್ಟು ಅವಳಿಗೆ ಬೈತದೆ. ಅದಕ್ಕೆ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲೋ ಎಸ್ಬಿಟ್ಟವಳೆ. ಇವಾಗ ಅವಳು ಗೊತ್ತಿರಲ್ಲ, ನಮ್ಮಮ್ಮ ನೋಡ್ಬಿಟ್ಟು ಹೇಳ್ತಾರಲ್ಲ, ಅವಾಗ ಗೊತ್ತಾಯ್ತದೆ. ನೋಡಿ ಇದೆ ಅದು ಆವಾಗಲೇ ತೋರಿಸ್ತೀನಲ್ಲ, ಇದೇ ಕಾಯಿ ಅಂತದ್ದು. ಇದು ವೇಸ್ಟ್ ಅಮ್ಮ. ಹೋಮ್ ಮೇಡ್ ನಮ್ಮ ಮನೇಲೆ ಮಾಡ್ಕೊಂಬಿಡ್ತಾರೆ ಎಲ್ಲ. ಹಂಗೆ ಮುಗಿಸ್ಬಿಟ್ಟು ಬರೆ ಬಂದ್ಬಿಡ್ತದೆ. ಹಾಕೋಣ ಇದು ತೋರಿಸ್ತೀನಿ. ನಮ್ಮಮ್ಮ ಇಲ್ಲ ಅಂದ್ರೆ ಬೈತದೆ ನನಗೆ.
ಇಲ್ಲಿ ಬಂತು. ಎರಡು ಬಂತು, ಈ ಕಡೆ ಒಂದು, ಅಲ್ಲಿ ಬಂತು ಕಣಮ್ಮ. ನೀನು ಮಾಡ್ಬೇಕಾ ಈಗ ಅದನ್ನ? ಒಂದ್ಸತಿ ಮಾಡ್ಬೇಕು. ನೋವಿರೋದೇ ಯಾರಿಗೋ, ನೋವಿಲ್ದಿದ್ದೆ ಯಾರಿಗೋ. ಸುಮ್ಮನೆ ಒಟ್ಟಿನಲ್ಲಿ ಟ್ರಯಲ್ ಮಾಡಿಬಿಡ್ಬೇಕು ಇವಾಗ. ಒಟ್ಟಿನಲ್ಲಿ ಇಲ್ಲಿದ್ದು ನೋವು ಬರ್ಸ್ಕೋಬೇಕಂದ್ರೆ ಇವ್ರು ನೋಡಿ ಕಲಿಬೇಕು ನಮ್ಮ ಅಕ್ಕನ್ನ. ಮತ್ತೆ ಏನ್ ಮಾಡ್ತೀಯ ನೀನು? ಅಲ್ಲಿ ಚುಮ್ ಅಲ್ಲ, ಇಲ್ಲಿ ನೋಡು, ಅಲ್ಲಿ ಲಾಸ್ಟ್ನೇದು ಉಳ್ಕ ಐತೆ, ಇದ್ರೆ ಬಂದ್ಬಿಡ್ಲಿ ಅಂತ ಆಡಿಯನ್ಸ್ ನೋಡ್ತಾರೆ. ಅಲ್ಲೇ ಇಲ್ಲ, ಅಲ್ಲೇ ಇಲ್ಲ. ಇನ್ನೇನು ಇನ್ನು ಬಿಸಿ ಮಾಡ್ಬೇಕು. ಪೀಸ್ ತಗೊಳಪ್ಪ. ಅದು ಪೀಸ್ ತಂದ್ಕೊಡಪ್ಪ ನೀನ್ ಯಾವ್ದಾದ್ರು ಗ್ಯಾರೇಜ್ ಅಲ್ಲಿ. ನಾನು ಯಾವ ಗ್ಯಾರೇಜ್ ಹೋಗೋಣ? ಸೈಡ್ ಬಾ. ಈ ಒಟ್ಟಿನಲ್ಲಿ ಅದು ಫುಲ್ಲು ರೆಡ್ ಆಗಂಗ್ ಬಿಡು. ಇಲ್ಲಿ ನೋಡು, ಆಫ್ ಮಾಡ್ಬಿಟ್ಟು ನೋಡ್ಬೇಕದ್ ಲಾಸ್ಟ್ನೇದಿಲ್ಲ. ಇಲ್ಲ, ನನಗೆ ಕಾಫಿ ಮಾಡ್ಕೊಡ್ತೀಯಾ? ಪೈಸಾ ನನಗೆ ಪೈಸಾ. ಇದೇನು ಇಷ್ಟೊಂದು ಸಾಫ್ಟ್ ಆಗಿ ಬಿಸಿ ಆಗ್ತಾ ಇದೆ. ತುಂಬ ದೊಡ್ಡ ಆಯಿತು ಪೀಸು. ನೀನೊಂದು ತಂದು ಕೊಡ್ಬೇಕಪ್ಪ. ಈ ಒಟ್ಟಿನಲ್ಲಿ ಶೆಲ್ಫ್ನು ಬ್ರೋಕ್ ಮಾಡೋಕ್ಕೆ ಮಿಕ್ಸ್ ಮಾಡ್ಕೊ ಐಟಮ್ ನೀನು. ಅಲ್ಲೇನಿಲ್ಲ, ಇಷ್ಟ. ಹಿಂಗೆ ನೋಡಿ, ಫುಲ್ ಕ್ಲಿಯರ್ ಸ್ಕೈ ಸುತ್ತ ಎಲ್ಲಾದರೂ ನೋಡಿ. ಈ ಕಡೆ ಫುಲ್ ಬ್ಲೂ ಸ್ಕೈ ಐತೆ, ಈ ಕಡೆ ಸನ್ಸೆಟ್ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ಈ ಥರ ಇರೋದು. ಇಲ್ಲಾಂದ್ರೆ ಇಲ್ಲೂ ಬ್ಲೂ ಇರೋದು, ಬಟ್ ಆದರೂ ವೆದರ್ ಸೈಡ್ ಎಲ್ಲ ಸಕ್ಕದಾಗೈತೆ. ಗೈಸ್, ಅಂಗಡಿಯಿಂದ ಬಂದು ಕ್ಲೋಸ್ ಮಾಡಿ, ಅಂಗಡಿ ಕ್ಲೋಸ್ ಎಲ್ಲ ಮಾಡ್ಕೊಂಬಂದು ಊಟ ಮಾಡ್ಬಿಟ್ಟು ಡೈರೆಕ್ಟಾಗಿ ಎಡಿಟ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ಸ್ವಲ್ಪ ಎಡಿಟ್ ಮುಗಿಸ್ಬಿಟ್ಟು ಮಲ್ಕೋಬೇಕಷ್ಟೇ, ಬೇರೆ ಏನೂ ಇಲ್ಲ. ಹೆಡ್ಡೇಕ್ ಜಾಸ್ತಿ ಆಗಿರೋದ್ರಿಂದ ನಾನು ವೀಡಿಯೋ ಜಾಸ್ತಿ ಮಾಡಿಲ್ಲ ಇವತ್ತು. ಸೊ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.